ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸದ್ಯ ಬಿಸಿಲು ಅಂದರೆ ಭಯ ಆಗುತ್ತೆ. ಮುಖ ತೊಳೆಯೋಣ ಅಂದರೆ ಮನೆಯೊಳಗಿನ ನಲ್ಲಿ ತಿರುವಿದ್ರೂ ಮೊದಲು ಬಿಸಿನೀರು ಬರುತ್ತೆ. ಇದರಿಂದ ಮತ್ತಷ್ಟು ಬಿಸಿಯಾಗಿ ಮುಖ ಸುಟ್ಟ ಅನುಭವ ಆಗುತ್ತೆ. ಇತ್ತೀಚೆಗೆ ಸ್ನಾನಕ್ಕೂ ಯಾರೂ ನೀರು ಕಾಯಿಸೋದಿಲ್ಲ. ಮನೆಯ ಮೇಲಿರೋ ಟ್ಯಾಂಕ್ ನೀರು ಬಿಸಿಲಿನ ತಾಪಕ್ಕೆ ಬಿಸಿಯಾಗಿರುತ್ತೆ. ಆದರೆ ಮನೆಯ ಮೇಲಿರುವ ಟ್ಯಾಂಕರ್ ನೀರನ್ನು ಕೂಲಾಗಿ ಇರಿಸಬಹುದು. ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಳಗಿನ ಜಾವ ನೀರು ಸಾಮಾನ್ಯ ಸ್ಥಿತಿಯಲ್ಲಿರುತ್ತೆ. ಮಧ್ಯಾಹ್ನ ಆಗ್ತಿದ್ದಂತೆ ಟ್ಯಾಂಕರ್ನಲ್ಲಿರೋ ನೀರು ಕಾಯಲು ಶುರುವಾಗುತ್ತೆ. ಬೇಸಿಗೆ ಕಾಲದಲ್ಲಿ ಉಂಟಾಗುವ ಈ ಸಮಸ್ಯೆಗೆ ಪರಿಹಾರ ಹೊಂದಿದೆ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಟ್ಯಾಂಕ್ ನೀರು ಕೂಲ್ ಆಗಿರುತ್ತೆ. ಕೆಲವು ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ಬಿಸಿಲು ಎಷ್ಟೇ ಇದ್ರೂ ನಿಮ್ಮ ಮನೆಯ ನಲ್ಲಿಯಿಂದ ತಣ್ಣೀರು ಸಿಗುತ್ತೆ. ಸೂರ್ಯನ ಬೆಳಕು ಟ್ಯಾಂಕ್ನ ನೀರನ್ನು ಬಿಸಿ ಮಾಡುತ್ತೆ. ಹಾಗಾಗಿ ಸೂರ್ಯನ ಬೆಳಕು ನೇರವಾಗಿ ಟ್ಯಾಂಕ್ಗೆ ತಾಗದಂತೆ ನೋಡ್ಕೊಳ್ಳಿ. ಟ್ಯಾಂಕ್ ಮೇಲಿನ ಮುಚ್ಚಳವನ್ನು ಯಾವಾಗಲೂ ಮುಚ್ಚಬೇಕು. ಇದರಿಂದ ನೀರು ಅತಿಯಾಗಿ ಬಿಸಿಯಾಗೋದಿಲ್ಲ. ದಪ್ಪ ಬಟ್ಟೆ ಅಥವಾ ಟ್ಯಾಂಕ್ ಕವರನ್ನು ನಿಮ್ಮ ಟ್ಯಾಂಕ್ನ ಸುತ್ತ ಸುತ್ತಬೇಕು. ಇದು ಸೂರ್ಯನ ಬೆಳಕನ್ನು ತಡೆಯುತ್ತೆ. ಹೀಗೆ ಮಾಡೋದ್ರಿಂದ ದೀರ್ಘಕಾಲದವರೆಗೆ ನೀರನ್ನು ತಂಪಾಗಿರಿಸ್ಬೋದು. ತೊಟ್ಟಿ ಅಥವಾ ಟ್ಯಾಂಕ್ ಹೊರಭಾಗಕ್ಕೆ ಸುಣ್ಣ ಅಥವಾ ಜೇಡಿ ಮಣ್ಣಿನ ಕೆಸರನ್ನು ಹಚ್ಚಬೇಕು. ತೊಟ್ಟಿಯ ಈ ಕವರ್ ನೇರ ಸೂರ್ಯನ ಬೆಳಕನ್ನು ಪ್ರವೇಶಿಸಲು ಬಿಡೋದಿಲ್ಲ. ಹೀಗೆ ಮಾಡೋದ್ರಿಂದ ಇದು ನೀರನ್ನು ತಂಪಾಗಿರಿಸುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕರು ಮನೆಗಳ ಮೇಲಿನ ಟ್ಯಾಂಕ್ಗೆ ಸುಣ್ಣ ಬಳಿಯುತ್ತಾರೆ. ತೊಟ್ಟಿಯನ್ನು ಮಣ್ಣಿನಿಂದ ಮುಚ್ಚಿದರೆ ಅದು ನೀರನ್ನು ತಂಪಾಗಿಸುತ್ತೆ. ಬೇಸಿಗೆಯಲ್ಲಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಸೂಚಿಸಲಾಗುತ್ತೆ. ಏಕೆಂದರೆ ಬಿಳಿ ಬಣ್ಣವು ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವುದಿಲ್ಲ. ನೀರನ್ನು ನಿಖರವಾಗಿ ಇದೇ ರೀತಿಯಲ್ಲಿ ತಣ್ಣಗಾಗಿಸಬಹುದು. ಬಿಳಿ ಬಣ್ಣ ಸೂರ್ಯನ ತಾಪವನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಟ್ಯಾಂಕನ್ನು ಬಿಳಿ ಬಣ್ಣ ಮಾಡಿ. ಬಿಳಿ ಬಣ್ಣವನ್ನು ಅನ್ವಯಿಸಿದರೆ ನೇರ ಸೂರ್ಯನ ಬೆಳಕು ಟ್ಯಾಂಕನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಜೊತೆಗೆ ಬಿಳಿ ಬಣ್ಣದಿಂದಾಗಿ ಶಾಖವು ತುಂಬ ಕಡಿಮೆ ಇರುತ್ತೆ. ಟ್ಯಾಂಕ್ ಮೇಲೆ ಸಣ್ಣದಾದ ಛಾವಣಿಯನ್ನು ಸಹ ಕೆಲವರು ನಿರ್ಮಿಸ್ತಾರೆ. ಈ ಮೂಲಕವೂ ಟ್ಯಾಂಕ್ ನೀರನ್ನು ತಂಪಾಗಿಸಬಹುದು. ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.